ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಹೊಸ ಫೀಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನಕ್ಕೆ ಈ ಫೀಚರ್ ಬಂದಿರುತ್ತೆ, ಆದರೆ ಯಾರಿಗೂ ಈ ಒಂದು ಫೀಚರ್ನ ಯೂಸ್ ಮಾಡುತ್ತಾ ಇರಲ್ಲ. ಅದಕ್ಕೋಸ್ಕರ ಈ ಫೀಚರಿಂದ ಏನು ಲಾಭ ಇದೆ ಮತ್ತು ಯಾವ ಥರ ಅದನ್ನು ಆನ್ ಮಾಡ್ಕೋಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಫೀಚರ್ಸ್ ನಾನು ಕೂಡ ಇಷ್ಟು ದಿನ ಯೂಸ್ ಮಾಡಿರಲಿಲ್ಲ. ಅದು ಯಾವಾಗ ಬಂದಿತ್ತೋ ನನಗೂ ಗೊತ್ತಿಲ್ಲ. ಈಗ ಅದನ್ನು ಎನೇಬಲ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಅಂತಂದರೆ ನೀವು ಕೂಡ ಇದನ್ನು ಆನ್ ಮಾಡಿಕೊಂಡು ಅದರಿಂದ ನೀವು ದುಡ್ಡನ್ನ ಗಳಿಸ್ಬೋದು. ಅದು ಏನಿದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿತ್ತು ಅಂದರೆ ಈ ಫೀಚರ್ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಆವಾಗವಾಗ ಚೆಕ್ ಮಾಡ್ತಾಯಿರಿ. ಈಗ ನಾನು ಚಾನಲ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಅರ್ನ್ ಅಂತಿದೆ, ಅರ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಬ್ರ್ಯಾಂಡ್ ಕನೆಕ್ಟ್ ಅಂತಿದೆ. ಬ್ರ್ಯಾಂಡ್ ಕನೆಕ್ಟ್ನ ಈ ಒಂದು ಫೀಚರ್ ಇದೆಯಲ್ಲ, ಇದು ಭಾಳಷ್ಟು ಜನಕ್ಕೆ ಬಂದಿರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಬ್ರ್ಯಾಂಡ್ಸ್ ಇರುತ್ತಲ್ಲ ನಿಮ್ಮ ಚಾನಲಲ್ಲಿ, ಬ್ರ್ಯಾಂಡ್ಸ್ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬೇರೆ ಬೇರೆ ಬ್ರ್ಯಾಂಡ್ದವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಬೇರೆ ಮೊಬೈಲ್ ರಿವ್ಯೂ ಅವ್ರು ಮಾಡ್ತಾ ಇರ್ತಾರೆ. ರಿವ್ಯೂ ಮಾಡಬೇಕಾದ್ರೆ ಸ್ಯಾಮ್ಸಂಗ್ ಮತ್ತು ರಿಯಲ್ಮಿ, ರೆಡ್ಮಿ ಅವರು ಯಾರ್ಯಾರು ಮಾಡ್ತಾ ಇರ್ತಾರಲ್ಲ ಯೂಟ್ಯೂಬರ್ಸ್ಗೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಬ್ರ್ಯಾಂಡ್ ಬಗ್ಗೆ, ಅವ್ರ ಮೊಬೈಲ್ ಫೋನ್ಸ್ ಬಗ್ಗೆ ರಿವ್ಯೂ ಮಾಡಿ ಅಂತೇಳಿ ಅವ್ರಿಗೆ ಮೊಬೈಲ್ ಕೊಡ್ತಾರೆ. ಮತ್ತು ದುಡ್ಡನ್ನು ಕೊಡ್ತಾರೆ ಅವ್ರಿಗೆ ರಿವ್ಯೂ ಮಾಡೋದಕ್ಕೆ. ಆ ಥರ ನಿಮ್ಮ ಚಾನಲಲ್ಲೇ ಅವ್ರ ಬ್ರ್ಯಾಂಡ್ ಬಗ್ಗೆ ವೀಡಿಯೋ ಮಾಡಿ ಪ್ರಮೋಟ್ ಮಾಡೋಕ್ಕೋಸ್ಕರ ನಿಮಗೂ ದುಡ್ಡು ಕೊಡಬೇಕು ಅಂತಂದರೆ, ಅದು ಸೇಫ್ ವೇನಲ್ಲಿ ಯೂಟ್ಯೂಬ್ ಅವರೇ ಈ ಥರ ಕನೆಕ್ಟ್ ಮಾಡ್ತಾರೆ. ಬ್ರ್ಯಾಂಡ್ಸಿಂದ ನಮಗೆ ಕನೆಕ್ಟ್ ಮಾಡ್ತಾರೆ, ಯೂಟ್ಯೂಬರ್ಸ್ಗೆ ಕನೆಕ್ಟ್ ಮಾಡ್ತಾರೆ. ಇದು ಸೇಫ್ ಆಗಿರುತ್ತೆ ಫ್ರೆಂಡ್ಸ್. ಮೊದಲು ಏನಾಗ್ತಾಯಿತ್ತು ಅಂತಂದರೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಈ ಥರ ಬ್ರ್ಯಾಂಡ್ಸ್ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವು. ಅಂದರೆ ಅವರು ಜಿಮೇಲ್ ಕೊಡ್ತಾ ಇರ್ತಾರಲ್ಲ, ಅವ್ರ ಜಿಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ನಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ನಿಮಗೆ ದುಡ್ಡು ಕೊಡ್ತೀನಿ, ಮತ್ತು ಇಲ್ಲಾಂದರೆ ಪ್ರಾಡಕ್ಟ್ನ ಕೊಡ್ತೀವಿ ಅಂತೇಳಿ ಹೇಳ್ತಾ ಇರ್ತಾರೆ. ಆವಾಗ ಅವರು ಇಷ್ಟ ಇದ್ದರೆ ಅದನ್ನ ಒಪ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆ ಥರ ಒಂದೊಂದು ಏನಾಗ್ತಿತ್ತು ಅಂದರೆ ಫೇಕ್ ಕೂಡ ಹಾಕಿರ್ತಿತ್ತು. ಈ ಥರ ನಮಗೆ ವೀಡಿಯೋ ಮಾಡಿಕೊಡಿ, ಪ್ರಮೋಟ್ ಮಾಡಿ ನಮ್ಮ ಬ್ರ್ಯಾಂಡ್ನ ಅಂತೇಳಿ. ಅದು ಫೇಕ್ ಕೂಡ ಇರ್ತಾಯಿತ್ತು. ಆದರೆ ಈ ಒಂದು ಬ್ರ್ಯಾಂಡ್ ಕನೆಕ್ಟ್ ಈ ಫೀಚರಿಂದ ಏನಾಗುತ್ತೆ, ಇದು ಜೆನ್ಯೂನ್ ಇರುತ್ತೆ. ಫೇಕ್ ಬ್ರ್ಯಾಂಡ್ಸ್ ಏನಿಲ್ಲಿ ಕಾಂಟ್ಯಾಕ್ಟ್ ಮಾಡಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಬ್ರ್ಯಾಂಡ್ ಕನೆಕ್ಟ್ ಅಂತಿದೆ. ಇದನ್ನು ನೀವು ಎನೇಬಲ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಯೂಟ್ಯೂಬ್ ಚಾನಲ್ ಇರುತ್ತಲ್ಲ ನಿಮ್ಮದು, ಕ್ರೋಮ್ ಬ್ರೌಸರ್ನಲ್ಲಿ ಮತ್ತು ಡೆಸ್ಕ್ಟಾಪ್ ಮೋಡ್ನಲ್ಲಿ ಯೂಸ್ ಮಾಡಿ, ಅಂದರೆ ಓಪನ್ ಮಾಡಿ ಇಟ್ಕೊಳ್ಳಿ. ಈ ಥರ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಅರ್ನ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಷ್ಟೆಲ್ಲ ಬರುತ್ತೆ. ಯಾವ್ಯಾವ ಫೀಚರಿಂದ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಆ್ಯಡ್ಸಿಂದ, ವಾಚ್ ಸ್ಪೀಡ್ ಆ್ಯಡ್ಸ್, ಶಾರ್ಟ್ ಸ್ಪೀಡ್ ಆ್ಯಡ್ಸಿಂದ ಮಾಡ್ಬೋದು, ಮೆಂಬರ್ಶಿಪ್ಸಿಂದ ಮಾಡ್ಬೋದು, ಸೂಪರ್ ಥ್ಯಾಂಕ್ಸ್, ಸೂಪರ್ ಸ್ಟಿಕ್ಕರ್ ಅವೆಲ್ಲ ಇರುತ್ತಲ್ಲ ಅದರಿಂದ ಮಾಡ್ಬೋದು, ಮತ್ತು ಶಾಪಿಂಗಿಂದ ಮಾಡ್ಬೋದು. ಈ ಒಂದು ಫೀಚರ್ ಕೂಡ ಇದೆ. ಈಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಬ್ರ್ಯಾಂಡ್ ಕನೆಕ್ಟ್ ಅಂತಿದೆ, ಅದರಿಂದ ಕೂಡ ನೀವು ಮಾಡ್ಬೋದು. ಈಗ ಬ್ರ್ಯಾಂಡ್ ಕನೆಕ್ಟ್ ಅಂತ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಬಂದಾದಮೇಲೆ ನೀವು ಇದನ್ನು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಗೆಟ್ ಸ್ಟಾರ್ಟೆಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಷ್ಟೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ನೀವು ಬೇಕಾದರೆ ಓದ್ಕೋಬೋದು. ಓದ್ಕೊಂಡಾದ್ಮೇಲೆ ಕೆಳಗಡೆ ನೋಡ್ತಾ ಇದ್ರೆ ಫುಲ್ ನೇಮ್ ರಿಕ್ವೈರ್ಡ್ ಅಂತಿದೆ, ಅಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು. ಈಗ ನನ್ನ ಹೆಸರನ್ನ ಹಾಕ್ತಾಯಿದ್ದೀನಿ. ನನ್ನ ಹೆಸರನ್ನ ಹಾಕಿದಾದ್ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಅಂತೇಳಿ ಕೇಳ್ತಾ ಇರುತ್ತೆ. ಇಲ್ಲಿ ಯಾವ ಇಮೇಲ್ ಅಡ್ರೆಸ್ ಅಂತಂದರೆ, ನೀವು ಬ್ರ್ಯಾಂಡ್ಸ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಯಾವ ಇಮೇಲ್ ಥ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇರುತ್ತಲ್ಲ, ಆ ಇಮೇಲ್ನ ಇಲ್ಲಿ ಹಾಕಬೇಕು. ಈಗ ನಾನು ಇಮೇಲ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಇಮೇಲ್ ಹಾಕಿದಾದ್ಮೇಲೆ ಕೆಳಗಡೆ ನೋಡ್ತಾ ಇದ್ರೆ ಕಂಪ್ನಿ ನೇಮ್ ಅಂತಿದೆ. ನಿಮ್ಮದು ಕಂಪ್ನಿ ಇತ್ತು ಅಂತಂದರೆ ಕಂಪ್ನಿ ನೇಮ್ ಹಾಕ್ಬೋದು. ಈಗ ಕಾಮನ್ನಾಗಿ ಭಾಳಷ್ಟು ಜನಕ್ಕೆ ಕಂಪ್ನಿ ನೇಮ್ ಇರಲ್ಲ. ನಾನು ಇಲ್ಲಿ N/A ಅಂತೇಳಿ ಟೈಪ್ ಮಾಡ್ತೀನಿ. ಈ ರೀತಿ ನೀವು ಕೂಡ ಟೈಪ್ ಮಾಡಿ. ಈ ರೀತಿ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ರೈಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ರೈಟ್ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಎಕ್ಸೆಪ್ಟ್ ಅಂತಿದೆ, ಎಕ್ಸೆಪ್ಟ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಅವ್ರ ಬ್ರ್ಯಾಂಡ್ ಬಗ್ಗೆ ವೀಡಿಯೋ ಮಾಡಬೇಕಾಗುತ್ತೆ. ಅಂದರೆ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ನಮ್ಮ ಬ್ರ್ಯಾಂಡ್ ಬಗ್ಗೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳ್ತಾರಲ್ಲ, ಆವಾಗ ಆ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಮೊದಲೇ ತಿಳಿದಿರುತ್ತೆ, ಇಷ್ಟು ದುಡ್ಡು ಕೊಟ್ಟರೆ ಇಂಥ ವೀಡಿಯೋ ಮಾಡ್ತಾರೆ. ಅಂದರೆ ಲಾಂಗ್ ವೀಡಿಯೋ ಮಾಡಬೇಕು ಅಂತಂದರೆ ಇಷ್ಟು ದುಡ್ಡು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತೀವಿ. ನೀವು ಈಗಲೇ ಮಾಡಿದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಒಂದು ವೀಡಿಯೋಗೆ ಇಷ್ಟು ತೊಗೊಳ್ತಾರೆ, ಲಾಂಗ್ ವೀಡಿಯೋಗೆ ಇಷ್ಟು ತೊಗೋತಾರೆ, ಶಾರ್ಟ್ ವೀಡಿಯೋಗೆ ಇಷ್ಟು ತೊಗೋತಾರೆ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಅಮೌಂಟ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎಷ್ಟಾದರೂ ಎಂಟರ್ ಮಾಡ್ತೀನಿ. ನಿಮಗೆ ಯಾವ ಥರ ಇರುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ಬೇಸ್ ಮೇಲೆ, ನಿಮ್ಗೆ ವ್ಯೂಸ್ ಬರ್ತಾ ಇರುತ್ತಲ್ಲ ಅದ್ರ ಬೇಸ್ ಮೇಲೆ ನೀವು ಎಂಟರ್ ಮಾಡ್ಬೋದು. ಒಬ್ಬೊಬ್ಬರಿಗೆ ಜಾಸ್ತಿ ದುಡ್ಡು ಬರ್ತಾ ಇರಲ್ಲ, ಅವ್ರಿಗೆ ಅವರು ಕಡಿಮೆ ದುಡ್ಡು ತೊಗೊಳ್ಬೋದು. ಜಾಸ್ತಿ ವ್ಯೂಸ್ ಬರ್ತಾಯಿತ್ತು, ನಮಗೆ ಚೆನ್ನಾಗಿ ದುಡ್ಡು ಬೇಕು, ನಮ್ಮದು ರೆಪ್ಯುಟೇಷನ್ ಚೆನ್ನಾಗಿದೆ, ನಮ್ಮ ಒಳ್ಳೆ ಪಬ್ಲಿಸಿಟಿ ಇದೆ, ಅಂದರೆ ನಮ್ಮದು ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ, ನಮ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ, ನಮಗೆ ದುಡ್ಡು ಜಾಸ್ತಿ ಬೇಕು ಅಡ್ವರ್ಟೈಸರ್ಸ್ ಕಡೆಯಿಂದ ಅಂತಂದರೆ ಇಲ್ಲಿ ಜಾಸ್ತಿ ದುಡ್ಡು ಹಾಕ್ಬೋದು.
ಈಗ ನಾನು ಇಲ್ಲಿ ಹಾಕ್ತೀನಿ, ನನ್ನ ಪ್ರಕಾರ ನಾನು ಹಾಕ್ತೀನಿ. ನಿಮ್ಮ ಪ್ರಕಾರ ಏನಿದೆ ಅದನ್ನು ಹಾಕ್ಬೋದು. ಇಲ್ಲಿ ರುಪೀಸಲ್ಲಿ ಹಾಕಬೇಕು. ನಾನು ನನ್ನ ಪ್ರಕಾರ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಪ್ರಕಾರ ಎಷ್ಟು ದುಡ್ಡು ಬೇಕು ನೀವು ವೀಡಿಯೋಗೆ ಆ ಥರ ಹಾಕಿದಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇಮೇಲ್ ಅಂತೇಳಿ ಕೇಳ್ತಾಯಿದ್ರೆ ನೀವು ಇಮೇಲ್ನ ಇಲ್ಲಿ ಎಂಟರ್ ಮಾಡಬೇಕು. ಅಂದರೆ ಯಾವ ಇಮೇಲ್ಗೆ ಬ್ರ್ಯಾಂಡ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಆ ಇಮೇಲ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಡನ್ ಅಂತಿದೆ, ಡನ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಆಯಿತು. ಅದಾದಮೇಲೆ ಇಷ್ಟು ಮಾಡಿದಾದ್ಮೇಲೆ ನಿಮ್ಗೆ ಬ್ರಾಂಡ್ ಕನೆಕ್ಟ್ ಆಗಿದೆ ಫ್ರೆಂಡ್ಸ್. ನೋಡ್ತಿದ್ರೆ ಬ್ರ್ಯಾಂಡ್ ಕನೆಕ್ಟ್ ಆಫರ್ಸ್ ಟೂಲ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಹೆಲ್ಪ್, ಇಷ್ಟು ನೀವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾವು ವೈಟು ಸ್ಟುಡಿಯೋದಲ್ಲಿ ನೋಡೋಣ ಅದು ಕನೆಕ್ಟ್ ಆಗಿದೆಯಲ್ಲ ಅಂತೇಳಿ. ನೋಡ್ತಿದ್ರೆ ಫ್ರೆಂಡ್ಸ್ ಈಗ ಬ್ರ್ಯಾಂಡ್ ಕನೆಕ್ಟ್ ಇಲ್ಲಿ ಆಗಿದೆ ಫ್ರೆಂಡ್ಸ್, ಎನೇಬಲ್ ಆಗಿದೆ. ಇಲ್ಲಿ ನೋಡ್ತಿದ್ರೆ ಮೇಲ್ಗಡೆ ಬ್ರ್ಯಾಂಡ್ ಕನೆಕ್ಟ್ ಅಂತ ಸೂಪರ್ಸ್ ಕೆಳಗಡೆ ಬ್ರ್ಯಾಂಡ್ ಕನೆಕ್ಟೆಡ್ ಎನೇಬಲ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಶಾಪಿಂಗ್ ಅಂತಿದೆ, ಅದು ಮತ್ತೆ ಯಾವಾಗಾದರೂ ವೀಡಿಯೋ ಮಾಡಿ ಯಾವ ಥರ ಶಾಪಿಂಗ್ ಫೀಚರ್ನ ಎನೇಬಲ್ ಮಾಡಬೇಕು ಅಂತೇಳಿ ತಿಳಿಸ್ತೀನಿ. ಈ ರೀತಿ ನೀವು ನಿಮ್ಮ ಬ್ರ್ಯಾಂಡ್ ಕನೆಕ್ಟ್ ಫೀಚರ್ನ ಯೂಸ್ ಮಾಡಿಕೊಂಡು ದುಡ್ಡನ್ನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಭಾಳಷ್ಟು ಫೀಚರ್ಸಿಂದ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಇದು ಒಂದು ಕೂಡ ಅದರಲ್ಲಿ ಇದೆ ಫ್ರೆಂಡ್ಸ್. ಯಾವುದಾದ್ರೂ ದೊಡ್ಡ ಬ್ರ್ಯಾಂಡ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ವೀಡಿಯೋ ಮಾಡಿ ನಿಮಗೆ ದುಡ್ಡು ಕೊಡ್ತೀನಿ ಅಂತಂದರೆ ನೀವು ಎಕ್ಸೆಪ್ಟ್ ಮಾಡ್ಕೋಬೋದು. ಚೆನ್ನಾಗಿತ್ತು, ಆ ಬ್ರ್ಯಾಂಡ್ ಚೆನ್ನಾಗಿತ್ತು, ಬೇರೆಗೆ ಏನೋ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಒಳ್ಳೇದಾಗ್ತಾ ಇತ್ತು ಅಂತಂದರೆ ನೀವು ಅದರಿಂದ ದುಡ್ಡು ತೊಗೊಂಡು ನೀವು ವೀಡಿಯೋ ಮಾಡಿದರೆ ನಿಮಗೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ರಿಲೇಟೆಡ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.